ಈ ಹೆಲ್ಮೆಟ್ ನ ತಗೊಂಡು 4 ತಿಂಗಳಾಯ್ತು. ಅಂಡ್ ಈ ವಿಡಿಯೋದಲ್ಲಿ ಇದ್ರ ನೆಗೆಟಿವ್ ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ಅಲ್ಲಿ ಇದ್ರ ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಇದೆ, ಹೋಗಿ ನೋಡಿ. ಈ ಹೆಲ್ಮೆಟ್ ಬೈ ಮಾಡಕ್ಕೂ ಮುಂಚೆ ನಾನ್ ರಿವ್ಯೂಸ್ ಚೆಕ್ ಮಾಡಿದಾಗ ತುಂಬಾ ಕಸ್ಟಮರ್ಸ್ ಹೇಳಿದ್ದು ಜಸ್ಟ್ ಒನ್ ಸೈಡ್ ಸ್ಪೀಕರ್ ಮಾತ್ರ ವರ್ಕ್ ಆಗುತ್ತೆ, ಇನ್ನೊಂದ್ ಸೈಡ್ ಸ್ಪೀಕರ್ ವರ್ಕ್ ಆಗಲ್ಲ ಅಂತ. ಬಟ್ ನಾನ್ ತಗೊಂಡಾಗ ಆತರ ಏನೂ ಆಗಿಲ್ಲ. ಅಂಡ್ ಆಲ್ಸೋ ನಿಮ್ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಲೈಕ್ ಲೆಫ್ಟ್ ಸೈಡ್ ಸ್ಪೀಕರ್ ವರ್ಕ್ ಆಗ್ಬೇಕಾ ಅಥವಾ ರೈಟ್ ಸೈಡ್ ಸ್ಪೀಕರ್ ವರ್ಕ್ ಆಗ್ಬೇಕಾ ಅಥವಾ ಎರಡೂ ವರ್ಕ್ ಆಗ್ಬೇಕಾ ಅಂತ. ಇದು ಅಡ್ಜಸ್ಟ್ ಮಾಡಾದ್ಮೇಲೆ ನನಗೆ 2 ಸ್ಪೀಕರ್ ವರ್ಕ್ ಆಗ್ತಿದೆ. ಅಂಡ್ ಸೆಕೆಂಡ್ ಪಾಯಿಂಟ್ ಇಸ್, ಈ ತರ ಅಡ್ಜಸ್ಟ್ ಮಾಡಾದ್ಮೇಲೂ ಕೂಡ ಒಂದೊಂದ್ಸಲ ಮಾತ್ರ ವರ್ಕ್ ಆಗಲ್ಲ. ಅಂಡ್ ಥರ್ಡ್ ಪಾಯಿಂಟ್ ಈಸ್, ಇದು ಬೇರೆ ಹೆಲ್ಮೆಟ್ಸ್ ಗಿಂತ ಸ್ವಲ್ಪ ಜಾಸ್ತಿ ಹೆವಿಯರ್ ಆಗಿದೆ. ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನೆಕ್ ಪೇನ್ ಬರುತ್ತೆ. ಅಂಡ್ ಇದನ್ನ ಟ್ರಾಫಿಕ್ಸ್ ಅಲ್ಲಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಡೈಲಿ ಯೂಸ್ ಗಿಂತ ಇದು ಟ್ರಾವೆಲಿಂಗ್ ಪರ್ಪಸ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಬಿಕಾಸ್ ಟ್ರಾಫಿಕ್ ಅಲ್ಲಿ ಬೇಗ ಸ್ವೆಟ್ ಆಗ್ತಿಲ್ಲ. ಈ 3 ನೆಗೆಟಿವ್ ಪಾಯಿಂಟ್ಸ್ ಬಿಟ್ರೆ ಬೇರೆ ಯಾವುದೂ ಪ್ರಾಬ್ಲಮ್ ಇಲ್ಲ ಹೆಲ್ಮೆಟ್ ಅಲ್ಲಿ. ಹೆಲ್ಮೆಟ್ ಇಸ್ ರಿಯಲಿ ಗುಡ್. ಡೆಫಿನೆಟ್ಲಿ ಐ ವಿಲ್ ರೆಕಮೆಂಡ್ ಟು ಬೈ. ಅಂಡ್ ಈ ತರ ಸ್ಮಾರ್ಟ್ ಸ್ಪೈಕ್ ಟೆಕ್ನಾಲಜಿ ನಿಮ್ಗೆ ಬೇರೆ ಯಾವ ಹೆಲ್ಮೆಟ್ ಅಲ್ಲೂ ಸಿಗಲ್ಲ.